ಮೊದಲನೇದಾಗಿ ನಾವು ಮೊಟ್ಟೆಯ ಬಗ್ಗೆ ತಿಳ್ಕೊಳ್ಳೋಣ. ಒಂದು ದೊಡ್ಡ ಮೊಟ್ಟೆ ಸುಮಾರು 50 ಗ್ರಾಂನಷ್ಟು ತೂಕ ಇರುತ್ತೆ. ಈ ಮೊಟ್ಟೆಯಲ್ಲಿ 70 ಕಿಲೋ ಕ್ಯಾಲೋರಿಯಷ್ಟು ಶಕ್ತಿಯ ಉತ್ಪಾದನೆ ಆಗುತ್ತೆ. ಹಾಗೇನೆ ನಮಗೆ 6 ಗ್ರಾಂನಷ್ಟು ಪ್ರೋಟೀನ್ ಅಥವಾ ಮೇಧಸ್ಸು ಸಿಗುತ್ತೆ. 5 ಗ್ರಾಂನಷ್ಟು ಕೊಬ್ಬಿನ ಅಂಶ ಇರುತ್ತೆ. ಈ ಕೊಬ್ಬಿನ ಅಂಶ ಸ್ಯಾಚುರೇಟೆಡ್ ಅಲ್ಲ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಗಿರುತ್ತೆ. ಅಂದ್ರೆ ಒಳ್ಳೆಯ ಪ್ರಕಾರದ ಕೊಬ್ಬಿನ ಅಂಶ ಮೊಟ್ಟೆಯಲ್ಲಿ ಸಿಗುತ್ತೆ. ಇದಷ್ಟೇ ಅಲ್ಲದೆ ಇದರಲ್ಲಿ ಹಲವಾರು ಸೂಕ್ಷ್ಮ ಪೋಷಕಾಂಶಗಳಿರುತ್ತೆ, ಹಲವಾರು ಜೀವಸತ್ವಗಳು ಸಹ ನಮಗೆ ಮೊಟ್ಟೆಯಿಂದ ಸಿಗುತ್ತೆ. ಆದ್ದರಿಂದ ಮೊಟ್ಟೆ ಒಂದು ಪೌಷ್ಟಿಕತೆಯನ್ನ ಕೊಡುವಂತಹ ಒಳ್ಳೆಯ ಆಹಾರ ಪದಾರ್ಥ ಅಂತೇಳಿ ಅನ್ಸ್ಕೊಳ್ಳುತ್ತೆ. ಮತ್ತೆ ಬಿಳಿ ಭಾಗ ಮತ್ತೆ ಹಳದಿಯ ಭಾಗ ಯಾವುದು ತಿನ್ಬೇಕು, ನಾವು ಹಳದಿ ಭಾಗವನ್ನ ತಿನ್ಬಾರ್ದಾ, ಹಳದಿ ಭಾಗ ಒಳ್ಳೇದಲ್ವಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನ ನನ್ನನ್ನ ಕೇಳಿದ್ದಾರೆ. ಈ ಬಿಳಿ ಭಾಗ ಮತ್ತೆ ಹಳದಿ ಭಾಗ ಏನಿದೆ, ಬಿಳಿ ಭಾಗದಲ್ಲಿ ನಮಗೆ ಕೇವಲ ಪ್ರೋಟೀನ್ ಅಥವಾ ಮೇಧಸ್ಸು ಮಾತ್ರ ಸಿಗುತ್ತೆ. ಅದು ಒಂದು 3.5 ಗ್ರಾಮ್ಸ್ ಅಥವಾ 3.5 ಗ್ರಾಮ್ನಷ್ಟು ಪ್ರೋಟೀನ್ ನಮಗೆ ಒಂದು ಬಿಳಿ ಭಾಗದಿಂದ ಸಿಗುತ್ತೆ. ಈ ಬಿಳಿ ಭಾಗವನ್ನ ಮಾತ್ರನೇ ತಿನ್ನೋರು ಯಾರು ಅಂದ್ರೆ, ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋವಂಥವ್ರು, ಅಂದ್ರೆ ವೆಯ್ಟ್ ಲಾಸ್ ಡಯಟ್ ಅನ್ನ ಫಾಲೋ ಮಾಡ್ತಿರೋರು ಈ ಬಿಳಿ ಭಾಗವನ್ನ ಮಾತ್ರನೇ ತಿನ್ಬಹುದಾಗಿರುತ್ತೆ. ಆದ್ರೆ ಯಾಕೆ ಈ ಹಳದಿ ಭಾಗದ ಬಗ್ಗೆ ಪ್ರಶ್ನೆಗಳು ಹುಟ್ಕೊಂಡು, ಹಳದಿ ಭಾಗದಲ್ಲಿ ಏನೇನಿರುತ್ತೆ ಅಂತಂದ್ರೆ, ಬೇರೆ ಎಲ್ಲ ಜೀವಸತ್ವಗಳು ಪೋಷಕಾಂಶಗಳೇನಿರುತ್ತೆ ಇದು ಹಳದಿ ಭಾಗದಿಂದಾನೇ ಸಿಗುವಂಥದ್ದು. ನಮಗೆ ಸಿಗುವಂತಹ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಥವಾ ಕೊಬ್ಬಿನ ಅಂಶ ಏನಿರುತ್ತೆ ಅದು ಹಳದಿ ಭಾಗದಲ್ಲೇ ಇರುವಂಥದ್ದು. ಅಲ್ಲದೆ ಜೀವಸತ್ವ ಡಿ, ಜೀವಸತ್ವ B12 ಅಥವಾ ವಿಟಮಿನ್ D, B12 ಈ ಎರಡೂ ಸಹ ನಮಗೆ ಹಳದಿ ಭಾಗದಲ್ಲೇ ಸಿಗುವಂಥದ್ದಾಗಿರುತ್ತೆ. ಸೆಲೀನಿಯಂ ಅನ್ನುವಂತಹ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಸಹ ನಮಗೆ ಹಳದಿ ಬಣ್ಣದಲ್ಲೇ ಸಿಗುವಂಥದ್ದಾಗಿರುತ್ತೆ. ಇದಷ್ಟೇ ಅಲ್ಲದೆ ಕೋಲಿನ್ ಅನ್ನುವಂತಹ ಒಂದು ಕಣ ಸಹ ಇರುತ್ತೆ. ಈ ಕೋಲಿನ್ನ ಒಂದು ವಿಶಿಷ್ಟತೆ ಏನಂದ್ರೆ, ಈ ಕೋಲಿನ್ನಿಂದಾನೇ ನಮಗೆ ಮೊಟ್ಟೆ ಹಳದಿ ಭಾಗವನ್ನ ತಿನ್ನೋದ್ರಿಂದ ಕೆಟ್ಟದಾಗಬಹುದೇನೋ ಅನ್ನುವಂಥ ಒಂದು ಸಂದೇಹ ಹುಟ್ಕೊಂಡಿದ್ದು. ಯಾಕೆಂತಂದ್ರೆ ಕೊಲಿನ್ ಏನಾಗುತ್ತೆ, ನಮ್ಮ ದೇಹದ ಒಳಗಡೆ ದೊಡ್ಡ ಕರಳಿಗೆ ಹೋದಾಗ ಅದರಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾಗಳೇನಿರುತ್ತೆ ಈ ಕೋಲಿನ್ ಅನ್ನ TMA ಅಥವಾ ಟ್ರೈಮಿಥೈಲ್ ಅಮೈನ್ ಆಗಿ ಅದನ್ನ ಬದಲಾಯಿಸುತ್ತೆ. ಈ ಟ್ರೈಮಿಥೈಲ್ ಅಮೈನ್ ನಂತರ TMAO ಅಥವಾ ಟ್ರೈಮಿಥೈಲ್ ಅಮೈನ್ ಆಸಿಡ್ ಆಗಿ ಟ್ರೈಮಿಥೈಲ್ ಅಮೈನ್ ಆಕ್ಸೈಡ್ ಆಗಿ ಅದು ಬದಲಾದಾಗ ಏನಾಗುತ್ತೆ, ಇದರಿಂದ ಕ್ಯಾನ್ಸರ್ಗೆ ಸಂಬಂಧ ಇರಬಹುದೇನೋ ಅನ್ನುವಂಥ ಒಂದು ಸೂಚನೆ ಸಿಗುತ್ತೆ. ವುಮೆನ್ಸ್ ಹೆಲ್ತ್ ಇನಿಷಿಯೇಟಿವ್ ಅಂತ ಒಂದು ನಡೆದಂತಹ ಒಂದು ಸಂಶೋಧನೆಯಲ್ಲಿ ಏನಾಗುತ್ತೆ, ಯಾವ ಮಹಿಳೆಯರಲ್ಲಿ TMAO ಪ್ರಮಾಣ ಜಾಸ್ತಿ ಇತ್ತೋ ಅವರಲ್ಲಿ ಕ್ಯಾನ್ಸರ್ನ ಪ್ರಮಾಣ ಸಹ ಜಾಸ್ತಿ ಇತ್ತು ಅಂತ ಹೇಳಿ ಒಂದು ಫಲಿತಾಂಶವನ್ನ ಪ್ರಕಟಣೆ ಮಾಡುತ್ತೆ. ಇದರಿಂದ ಯಾರು ಈ ಹಳದಿ ಭಾಗವನ್ನ ತಿಂತಾರೋ ಅವರಲ್ಲಿ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಬರಬಹುದೇನೋ ಅನ್ನುವಂಥ ಒಂದು ಸಂದೇಹ ಹುಟ್ಕೊಳ್ಳುತ್ತೆ. ಇದಷ್ಟೇ ಅಲ್ಲದೆ ಕೆಲವು ದೊಡ್ಡ ಕರುಳಿಗೆ ಸಂಬಂಧಪಟ್ಟಂಗೆ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತ ಸಂಶೋಧನೆಗಳಲ್ಲಿ ಕ್ಯಾನ್ಸರ್ಗೂ ಮತ್ತೆ ಮೊಟ್ಟೆಗೂ ಸಂಬಂಧ ಇರಬಹುದು ಅಂತ ಹೇಳಿ ಸೂಚನೆಗಳು ಸಿಗುತ್ತೆ. ಕೆಲವು ಸಂಶೋಧನೆಗಳ ಪ್ರಕಾರ ಯಾರು 25 ಗ್ರಾಂಗಿಂತಲೂ ಹೆಚ್ಚಿನಷ್ಟು ಮೊಟ್ಟೆಯನ್ನ ದಿನದಲ್ಲಿ ಸೇವನೆ ಮಾಡ್ತಾರೋ ಅವರು 5 ಗ್ರಾಂಗಿಂತ ಕಡಿಮೆ ಮೊಟ್ಟೆ ಸೇವನೆ ಮಾಡುವವರಿಗೆ ಹೋಲಿಕೆ ಮಾಡಿ ನೋಡಿದಾಗ ಅವರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಿತ್ತು ಅಂತ ಹೇಳಿ ಸಹ ಸೂಚನೆಗಳು ಸಿಗುತ್ತೆ. ಈ ಎಲ್ಲಾ ಸೂಚನೆಗಳ ಪ್ರಕಾರ ಏನಾಗುತ್ತೆ, ಮೊಟ್ಟೆಯಿಂದ ಕ್ಯಾನ್ಸರ್ ಬರಬಹುದೇನೋ ಅನ್ನುವಂತಹ ಒಂದು ಸಂದೇಹಗಳು ಹುಟ್ಕೊಳ್ಳುತ್ತೆ. ಆದ್ರೆ ಇತ್ತೀಚೆಗಷ್ಟೇ ಬಂದಂತಹ 2025ರಲ್ಲಿ ಬಿಡುಗಡೆಯಾದಂತಹ ಒಂದು ಸಂಶೋಧನೆಯ ಪ್ರಕಾರ ಇದು ಒಂದು ಮೆಟಾ ಅನಾಲಿಸಿಸ್ ಅಥವಾ ಸಿಸ್ಟಮ್ಯಾಟಿಕ್ ರಿವ್ಯೂ, ಅಂದ್ರೆ ಈ ರೀತಿಯಾಗಿ ನಡೆದಂತಹ ಎಲ್ಲ ಸಂಶೋಧನೆಗಳು, ಸಣ್ಣ ಸಣ್ಣ ಸಂಶೋಧನೆಗಳೇನಿರುತ್ತಲ್ಲ ಅದೆಲ್ಲದರ ಫಲಿತಾಂಶವನ್ನ ಪರಿಗಣಿಸಿ ಅದರಲ್ಲಿ ಯಾವುದು ಸರಿ, ಯಾವುದನ್ನ ನಾವು ತಗೋಬಹುದು ಅಂತ ಹೇಳಿ ಅದು ಮಾಡುವಂತಹ ಒಂದು ರಿವ್ಯೂ. ಅಂದ್ರೆ ಇದು ಸರಿ ಇದೆಯಾ, ಇದರಲ್ಲಿ ಏನು ದೋಷಗಳಿತ್ತು ಅಂತ ಪತ್ತೆ ಮಾಡಿ ಕೊಡುವಂತಹ ಒಂದು ಸಂಶೋಧನೆ ಆಗಿರುತ್ತೆ. ಸೊ ಇದರ ಪ್ರಕಾರ ಏನಾಗುತ್ತೆ, ಈ 2025ರಲ್ಲಿ ಬಂದಂತಹ ಸಂಶೋಧನೆಯ ಪ್ರಕಾರ ಮೊಟ್ಟೆಗೂ ಕ್ಯಾನ್ಸರ್ಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಆ ಕ್ಯಾನ್ಸರ್ಗೂ ಮೊಟ್ಟೆಗೂ ಸಂಬಂಧ ಇದೆ ಅಂತ ಹೇಳೋದಕ್ಕೆ ನಡೆದಂತಹ ಇದರಲ್ಲಿ ಯಾವುದೇ ಒಂದು ಗಟ್ಟಿಯಾದ ಒಂದು ಆಧಾರ ಆಗ್ಲಿ ಸಾಕ್ಷಿ ಆಗ್ಲಿ ನಮ್ಮ ಹತ್ರ ಇಲ್ಲ, ದೃಢವಾದ ಆಧಾರ ಇಲ್ಲ. ಆದ್ರಿಂದ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮೊಟ್ಟೆಯ ಬಿಳಿ ಭಾಗವನ್ನ ಸಹ ಸೇವನೆ ಮಾಡಬಹುದು, ಹಾಗೇನೆ ಹಳದಿ ಭಾಗವನ್ನ ಸಹ ಸೇವನೆ ಮಾಡಬಹುದಾಗಿರುತ್ತೆ. ಎಷ್ಟು ಮೊಟ್ಟೆ ಸೇವನೆ ಮಾಡಿದ್ರೆ ಒಳ್ಳೇದು ಅಂತಂದ್ರೆ, ವಾರದಲ್ಲಿ 4ರಿಂದ 5 ಮೊಟ್ಟೆಯನ್ನ ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಅದಕ್ಕಿಂತ ಜಾಸ್ತಿ ಮೊಟ್ಟೆ ಸೇವನೆ
ಅಗತ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಯಾರಿಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಅಂದ್ರೆ ಮಾಲ್ ನರಿಷ್ಡ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಅಥವಾ ತೂಕ ಕಡಿಮೆ ಆಗಿರ್ತಾರೆ, ತೂಕ ಕೆಲವು ತೊಂದರೆಗಳಿಂದ ಇರಬಹುದು, ಕಾಯಿಲೆಗಳಿಂದ ಇರಬಹುದು, ತೂಕ ಕಡಿಮೆ ಆದಂತ ಸಂದರ್ಭದಲ್ಲಿ, ಪ್ರೋಟೀನ್ ನ ಕೊರತೆ ಇರುವಂತ ಸಂದರ್ಭದಲ್ಲಿ ನಾವು ಮೊಟ್ಟೆಯನ್ನ ಜಾಸ್ತಿ ಸೇವನೆ ಮಾಡಿ ಅಂತ ಹೇಳ್ತೀವಿ. ಅದಿಲ್ಲದೆ ಇದ್ರೆ ಬೇರೆ ಎಲ್ಲರಿಗೂ ಸಹ 4ರಿಂದ 5 ಮೊಟ್ಟೆಗಳು ಒಂದು ವಾರಕ್ಕೆ ಸಾಕಾಗತ್ತೆ. ಇನ್ನು ಕೋಳಿ ಅಥವಾ ಚಿಕನ್ನ ವಿಚಾರಕ್ಕೆ ಬಂದ್ರೆ, ಅಥವಾ ಪೌಲ್ಟ್ರಿ ಅನ್ನುವಂಥ ಗುಂಪಿಗೆ ಸೇರಿದಂತ ಮಾಂಸದ ಸೇವನೆಯ ವಿಚಾರಕ್ಕೆ ಬಂದ್ರೆ, ಇದರಲ್ಲಿ ಸಹ ಅನೇಕ ಲಾಭಗಳು ಇದೆ. ಏನಂತಂದ್ರೆ ಹೀಮ್ ಐರನ್ ಮತ್ತೆ ನಾನ್ ಹೀಮ್ ಐರನ್ ಅನ್ನುವಂಥ ಒಂದು ವಿಚಾರ ಇದೆ. ಏನಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಂದು ಕಬ್ಬಿಣ ಅಂಶ ಏನಿರುತ್ತೆ, ಐರನ್ ಕಂಟೆಂಟ್ ಏನಿರುತ್ತೆ, ಇದು ರಕ್ತಹೀನತೆಯಲ್ಲಿ ಅಥವಾ ರಕ್ತ ಎಷ್ಟು ಬೇಕು ಅನ್ನೋದ್ರಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ಪಾತ್ರವನ್ನ ವಹಿಸುತ್ತೆ. ನಾವು ಸಸ್ಯಾಹಾರದಲ್ಲಿ ಸೇವನೆ ಮಾಡುವಂತಹ ಐರನ್ನ ಪ್ರಮಾಣ ಏನಿರುತ್ತೆ ಅಥವಾ ಕಬ್ಬಿಣದ ಪ್ರಮಾಣ ಏನಿರುತ್ತೆ, ಅದು ನಮ್ಮ ದೇಹದಲ್ಲಿ ಅದು ಜೀರ್ಣ ಆಗೋದಕ್ಕಾಗ್ಲಿ, ಅದನ್ನ ಹೀರಿಕೊಳ್ಳೋದಕ್ಕಾಗ್ಲಿ, ನಮ್ಮ ದೇಹ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕಾಗ್ಲಿ ಬಹಳಷ್ಟು ಅಡೆತಡೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟೂನು ಅದು ನಮ್ಮ ದೇಹ ಅದನ್ನ ಅದರ ಒಂದು ಉಪಯೋಗವನ್ನ ಪಡ್ಕೊಳ್ದೇ ಇರಬಹುದು. ಆದ್ರೆ ಈ ಹೀಮ್ ಐರನ್ ಅಂತ ಏನಿರುತ್ತೆ, ಅಂದ್ರೆ ಈ ಪೌಲ್ಟ್ರಿ ಅಥವಾ ಚಿಕನ್ ನಲ್ಲಿ ಸಿಗುವಂತಹ ಐರನ್ ಏನಿರುತ್ತೆ, ಇದು ಸುಲಭವಾಗಿ ನಮ್ಮ ದೇಹಕ್ಕೆ ಲಭ್ಯ ಆಗುವಂತ ಒಂದು ಐರನ್ ಆಗಿರುತ್ತೆ. ಆದ್ದರಿಂದ ರಕ್ತಹೀನತೆಯನ್ನ ಕಡಿಮೆ ಮಾಡೋದ್ರಲ್ಲಿ ಹೀಮ್ ಐರನ್ ಏನಿದೆ, ಅಥವಾ ಕೋಳಿ ಅಥವಾ ಚಿಕನ್ ನಿಂದ ಸಿಗುವಂತಹ ಐರನ್ ಏನಿದೆ, ಇದು ಬಹಳ ಒಂದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಆದ್ರಿಂದ ಇದರಲ್ಲಿ ಸಿಗುವಂತಹ ಐರನ್ ಏನಿದೆ ಅದು ಒಳ್ಳೆಯ ಐರನ್ ಅಂತ ಹೇಳ್ಬಹುದು. ಇದಷ್ಟೇ ಅಲ್ಲದೆ ಚಿಕನ್ ನಿಂದ ನಮಗೆ ವಿಟಮಿನ್ B12 ಅಥವಾ ಜೀವಸತ್ವ B12 ಸಿಗತ್ತೆ. ಇದು ಸಾಮಾನ್ಯವಾಗಿ ಸಸ್ಯಾಹಾರದ ಸೇವನೆಯಿಂದ ಸಿಗೋದಿಲ್ಲ ಸುಲಭವಾಗಿ. ಆದ್ರಿಂದ ಇದು ವಿಟಮಿನ್ B12 ಕೊರತೆ ಆಗದೆ ಇರೋದಕ್ಕೆ ಒಂದು ಸಹಾಯ ಮಾಡುವಂತಹ ಒಂದು ಆಹಾರ ಪದಾರ್ಥ ಆಗಿರುತ್ತೆ. ಇದಲ್ಲದೆ ಜಿಂಕ್ ಮತ್ತೆ ಸೆಲಿನಿಯಂ ನಂತಹ ಮೈಕ್ರೋ ನ್ಯೂಟ್ರಿಯೆಂಟ್ ಸಹ ನಮಗೆ ಇದರಿಂದ ಸಿಗುತ್ತೆ. ಅಲ್ಲದೆ ಮೇಧಸ್ಸು ಅಥವಾ ಪ್ರೋಟೀನ್ ಸಹ ನಮಗೆ ಹೇರಳವಾಗಿ ಚಿಕನ್ ನಲ್ಲಿ ಸಿಗತ್ತೆ. ಚಿಕನ್ ಏನಿದೆ, ಯಾವ ರೀತಿಯಲ್ಲಿ ಸೇವನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಚಿಕನ್ ತಿನ್ನುವಾಗ ಅದರ ಜೊತೆಯಲ್ಲಿ ಮೊಟ್ಟೆಯನ್ನ ಸೇವನೆ ಮಾಡಿದ್ರೆ ನಿಮ್ಗೆ ಸಿಗುವಂತಹ ಐರನ್ ನ ಕಂಟೆಂಟ್ ಕಡಿಮೆ ಆಗಬಹುದು. ಯಾಕೆ ಅಂತಂದ್ರೆ ಮೊಟ್ಟೆಯಲ್ಲಿ ಫಾಸ್ಫಿಟಿನ್ ಮತ್ತೆ ಓವೋ ಟ್ರಾನ್ಸ್ಫರಿನ್ ಅನ್ನುವಂತಹ ಕೆಲವು ಪದಾರ್ಥಗಳಿರುತ್ತೆ. ಇದು ಐರನ್ ಅಬ್ಸಾರ್ಪ್ಷನ್ ಅಥವಾ ಐರನ್ ನ ನಮ್ಮ ದೇಹ ಹೀರ್ಕೊಳ್ಳೋದೇನಿರುತ್ತಲ್ಲ, ಆ ಒಂದು ಪ್ರಕ್ರಿಯೆಗೆ ತಡೆಯನ್ನ ಉಂಟು ಮಾಡುತ್ತೆ. ಐರನ್ ನಮ್ಮ ದೇಹಕ್ಕೆ ಲಭ್ಯ ಆಗೋದಕ್ಕೆ ಇದು ಒಂದು ಅಡ್ಡಗಾಲು ಹಾಕುತ್ತೆ. ಆದ್ರಿಂದ ಮೊಟ್ಟೆಯಲ್ಲಿರುವ ಐರನ್ ಸಹ ನಮ್ಗೆ ದೇಹಕ್ಕೆ ಸಿಗೋದಿಲ್ಲ. ಅಷ್ಟೇ ಅಲ್ದಿರ ನೀವು ಯಾವುದೇ ಒಂದು ಐರನ್ ಜಾಸ್ತಿ ಇರುವಂತಹ ಪದಾರ್ಥವನ್ನ ಮೊಟ್ಟೆಯ ಅದರಲ್ಲೂ ಹಳದಿ ಭಾಗದ ಜೊತೆಯಲ್ಲಿ ಸೇವನೆ ಮಾಡಿದಾಗ ಐರನ್ ನಮ್ಮ ದೇಹಕ್ಕೆ ಒದಗೋದು ಕಡಿಮೆ ಆಗ್ಬಿಡತ್ತೆ. ಆದ್ರಿಂದ ನೀವು ಮೊಟ್ಟೆಯ ಒಂದು ಹಳದಿ ಪ್ರಕಾರವನ್ನ ಬೇರೆ ಸಮಯದಲ್ಲಿ ತಿನ್ನೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ಚಿಕನ್ನ ವಿಚಾರಕ್ಕೆ ಬಂದಾಗ, ಚಿಕನ್ನ ಯಾವ ರೀತಿಯಲ್ಲಿ ಸೇವನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಇದನ್ನ ತಂದೂರಿಯಾಗಿ ಮಾಡಿಕೊಂಡು ಅಥವಾ ಏನು ಡೈರೆಕ್ಟ್ ಆಗಿ ಒಂದು ಒಲೆಯ ಮೇಲೆ ಉರಿ ಮೇಲೆ ಇಟ್ಕೊಂಡು ಬಾಡಿಸ್ಕೊಂಡು ತಿನ್ನೋದ್ರಿಂದ ಇದರಿಂದ ಏನಾಗುತ್ತೆ, ಈ ಸ್ನಾಯುಗಳಲ್ಲಿರುವಂತಹ ಕ್ರಿಯಾಟಿನಿನ್ ಇರಬಹುದು ಅಥವಾ ಅದರಲ್ಲಿ ಇರುವಂತಹ ಕೊಬ್ಬಿನ ಅಂಶ ಏನಿರುತ್ತೆ ಅದು ಒಂದು ಉರಿಯ ಮೇಲೆ ಅಥವಾ ಬೆಂಕಿಯ ಮೇಲೆ ನೇರವಾಗಿ ಬಿದ್ದಾಗ ಅದರಲ್ಲಿ ಆಕ್ರಲಮೈಡ್ಸ್ ಇರಬಹುದು, ಇನ್ನು ಇತರೆ ಕೆಮಿಕಲ್ಸ್ ಇರಬಹುದು ಬಿಡುಗಡೆ ಆಗಿ ಅದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ. ತುಂಬಾ ಕಪ್ಪಗೆ ಮಾಡುವಂಥದ್ದು, ತುಂಬಾ ಸೀದ ಹಾಗೆ ಮಾಡುವಂಥದ್ದು ಇರ್ಬೋದು, ತುಂಬಾ ಅತಿಯಾದ ಒಂದು ಶಾಖದಲ್ಲಿ ಮಾಡುವಂತಹ ಒಂದು ಚಿಕನ್ ಇರಬಹುದು, ಯಾವುದೇ ರೀತಿಯಲ್ಲೂ ಒಳ್ಳೆಯದಲ್ಲ. ಇದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಚಿಕನ್ ಏನಿದೆ ಇದನ್ನ ನೀವು ಚರ್ಮದ ಸಮೇತವಾಗಿ ತಿನ್ನೋದು ಸಹ ಅಷ್ಟು ಒಳ್ಳೆಯದಲ್ಲ. ಯಾಕಂದ್ರೆ ಚರ್ಮದ ಸಮೇತ ತಿಂದಾಗ ಏನಾಗುತ್ತೆ, ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಅದು ಅಷ್ಟು ಒಳ್ಳೇದಾಗಿರೋದಿಲ್ಲ. ಅಷ್ಟೇ ಅಲ್ಲದೆ ಈ ಚರ್ಮದ ಸಮೇತ ನೀವು ಅದನ್ನ ಅಡುಗೆ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಈ ಆಕ್ರಲಮೈಡ್ ಅನ್ನುವಂತಹ ಕೆಮಿಕಲ್ ಏನಿರುತ್ತೆ, ರಾಸಾಯನಿಕ ಏನಿರುತ್ತೆ, ಅದರ ಉತ್ಪಾದನೆ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನೀವು ಯಾವುದೇ ಸಮಯದಲ್ಲಿ ಚಿಕನ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಸ್ಟ್ಯೂ ಮಾಡ್ಕೊಂಡು ಅಥವಾ ಅದನ್ನ ಒಂದು ಕಡಿಮೆ ಉರಿಯಲ್ಲಿ ಬಾಡಿಸುವಂತದ್ದಾಗ್ಲಿ ಆ ತರ ಮಾಡ್ಕೊಂಡು ತಿನ್ನೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ಪುರಾವೆಗಳ ವಿಚಾರಕ್ಕೆ ಬಂದ್ರೆ, ನಾವು ದಿನಕ್ಕೆ 45 ಗ್ರಾಮ್ಗಿಂತ ಜಾಸ್ತಿ ಪೌಲ್ಟ್ರಿಯನ್ನ ಅಥವಾ ಚಿಕನ್ ಅನ್ನ ತಿನ್ನೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪ್ರಮಾಣ ಕಡಿಮೆ ಆಗಬಹುದು ಅಂತ ಹೇಳಿ ಕೆಲವು ಸಂಶೋಧನೆಗಳು ಹೇಳುತ್ತೆ. ಆದ್ರೆ
ಇದೇ ರೀತಿಯಾದ ಸಂಶೋಧನೆಗಳು ಚರ್ಮದ ಸಮೇತ ನೀವು ಚಿಕನ್ ಅನ್ನು ತಿನ್ನೋದ್ರಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪ್ರಮಾಣ ಜಾಸ್ತಿ ಆಗಬಹುದು ಅಂತ ಹೇಳಿ ಸಹ ಹೇಳುತ್ತೆ. ಆದ್ರಿಂದ ನಾವು ಚಿಕನ್ನ ಎಷ್ಟು ಸೇವನೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ರೀತಿಯಲ್ಲಿ ಸೇವನೆ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ಸ್ಕೊಳ್ಳುತ್ತೆ. ಮೀನಿನ ವರ್ಗಕ್ಕೆ ಬಂದ್ರೆ ಮೀನು ಒಳ್ಳೆಯ ಒಂದು ಆಹಾರ ಪದಾರ್ಥ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನುವಂಥ ಕಣಗಳಿರುತ್ತೆ. ಇದು ಹೃದಯಕ್ಕೂ ಒಳ್ಳೆಯದು, ಮೆದುಳಿಗೂ ಒಳ್ಳೆಯದು. ಹಾಗೇನೆ ಇದು ಉರಿಯೂತದ ಸಮಸ್ಯೆಯನ್ನ ಕಡಿಮೆ ಮಾಡೋದ್ರಿಂದ, ಉರಿಯೂತ ಏನ್ ಮಾಡುತ್ತೆ, ದೀರ್ಘಕಾಲದ ಉರಿಯೂತದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಆದ್ರಿಂದ ಉರಿಯೂತವನ್ನ ಕಡಿಮೆ ಮಾಡೋದ್ರಿಂದ ಕ್ಯಾನ್ಸರ್ಗೆ ವಿರುದ್ಧವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಆದ್ರಿಂದ ಮೀನು ಒಳ್ಳೆಯ ಜಾತಿಗೆ ಸೇರ್ಕೊಳ್ಳುತ್ತೆ. ಈ ಮೀನ್ ಏನಿದೆ ಇದರಲ್ಲಿ ಅನೇಕ ಪ್ರಕಾರದ ಮೀನಿರುತ್ತೆ. ಅಂದ್ರೆ ಫ್ಯಾಟಿ ಫಿಶ್ ಅಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಮೀನಿರಬಹುದು. ಈ ಮೀನನ್ನ ನಾವು ತಿನ್ನೋದ್ರಿಂದ ಕ್ಯಾಲರಿಗಳು ಜಾಸ್ತಿ ಸಿಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಿರುತ್ತೆ ಅದು ಸಹ ಜಾಸ್ತಿ ಸಿಗುತ್ತೆ. ಆದ್ರೆ ಈ ರೀತಿಯಾಗಿರುವಂತಹ ಒಂದು ಫ್ಯಾಟಿ ಫಿಶ್ ಏನಿರುತ್ತೆ ಇದನ್ನ ನಾವು ಹೆಚ್ಚಿನ ಉರಿಯಲ್ಲಿ ಅಥವಾ ಅಧಿಕ ಶಾಖದಲ್ಲಿ ಇಟ್ಟು ತಿನ್ನೋ ಹಾಗಿಲ್ಲ. ಇದರಿಂದ ಸಹ ಆಕ್ರೈಲಮೈಡ್ ಫಾರ್ಮೇಷನ್ ಆಗಬಹುದಾಗಿರುತ್ತೆ. ಅದು ಬಿಟ್ಟು ಬೇರೆ ಸಣ್ಣ ಸಣ್ಣ ಮೀನುಗಳನ್ನ ನಾವು ಅದರ ಮೂಳೆಗಳ ಸಮೇತ ತಿಂದಾಗ ಏನಾಗುತ್ತೆ, ಅದರಿಂದ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ. ಮತ್ತೆ ಹಾಗೇನೆ ಅದರಿಂದ ಒಂದು ವಿಟಮಿನ್ ಡಿ ಸಹ ಸಿಗುತ್ತೆ. ವಿಟಮಿನ್ ಡಿ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಸಿಗುವಂತಹ ಒಂದು ಜೀವಸತ್ವ. ಅದು ಬಿಟ್ರೆ ಕೇವಲ ಕೆಲವು ಆಹಾರ ಪದಾರ್ಥಗಳಲ್ಲಿ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಈ ಮೀನಿನಲ್ಲಿ ಸಹ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಯಾವಾಗ ಸಣ್ಣ ಸಣ್ಣ ಮೀನುಗಳನ್ನ ನಾವು ಅದರ ಮೂಳೆಗಳ ಸಮೇತ ಯಾವಾಗ ಸೇವನೆ ಮಾಡ್ತೀವಿ ಆಗ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಲಭ್ಯ ಆಗುತ್ತೆ. ಅದಲ್ಲದೆ ಸೆಲಿನಿಯಂ ಅಂತ ಒಂದು ಸೂಕ್ಷ್ಮ ಪೋಷಕಾಂಶಗಳು ಸಹ ನಮಗೆ ಮೀನಿನಿಂದ ಸಿಗುತ್ತೆ. ದೊಡ್ಡ ಮೀನುಗಳೇನಿರುತ್ತೆ ಅಂದ್ರೆ ಶಾರ್ಕ್ ನಂತಹ ದೊಡ್ಡ ಮೀನುಗಳನ್ನ ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಇದು ನೀರಿನಲ್ಲಿ ಇರುವಂತಹ ಕೆಲವು ರಾಸಾಯನಿಕಗಳನ್ನ, ಉದಾಹರಣೆಗೆ ಮರ್ಕುರಿ ಅನ್ನುವಂತಹ ಕೆಲವು ಟಾಕ್ಸಿನ್ಸ್ ಏನಿರುತ್ತೆ ಅಂದ್ರೆ ವಿಷದ ಪ್ರಮಾಣಗಳೇನಿರುತ್ತೆ ಅದನ್ನ ತನ್ನ ದೇಹದಲ್ಲಿ ಸೇರಿಸ್ಕೊಂಡ್ಬಿಟ್ಟಿರುತ್ತೆ. ಆದ್ರಿಂದ ಈ ದೊಡ್ಡ ಮೀನುಗಳನ್ನ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಆದಷ್ಟು ಈ ಸಣ್ಣ ಮೀನುಗಳನ್ನ, ಯಾವಾಗ್ಲೂ ಸಿಗುವಂತಹ ಒಂದು ಸಣ್ಣ ಮೀನುಗಳನ್ನ ಇರಬಹುದು, ಕಾಡ್ ಇರಬಹುದು, ಈ ರೀತಿಯಾದ ಮೀನುಗಳನ್ನ ಆರಾಮಾಗಿ ತಿನ್ನಬಹುದಾಗಿರುತ್ತೆ. ಇನ್ನು ಅಧ್ಯಯನಗಳಿಗೆ ಮತ್ತೆ ಪುರಾವೆಗಳಿಗೆ ಬಂದ್ರೆ ಮೀನು ತಿನ್ನೋದ್ರಿಂದ ಕ್ಯಾನ್ಸರ್ನ ಪ್ರಮಾಣ ಕಡಿಮೆ ಆಗಬಹುದು ಅಂತ ಹೇಳಿ ಬಹಳಷ್ಟು ಸಂಶೋಧನೆಗಳು ಸೂಚಿಸಿವೆ. ಯಾಕಂದ್ರೆ ಇದರಲ್ಲಿ ಇರುವಂತಹ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಂದ ಉರಿಯೂತದ ಸಮಸ್ಯೆ ಏನಾಗುತ್ತೆ ಅದು ಕಡಿಮೆ ಆಗೋದ್ರಿಂದ. ಆದ್ರಿಂದ ಮೀನು ಒಳ್ಳೆಯ ಜಾತಿಗೆ ಸೇರ್ಕೊಳ್ಳುವಂತ ಒಂದು ಆಹಾರ ಪದಾರ್ಥ ಆಗಿರುತ್ತೆ. ಈಗ ಈ ಮೀನು ಮತ್ತೆ ಪೌಲ್ಟ್ರಿ ಅಥವಾ ಚಿಕನ್ ಏನಿದೆ ಇದನ್ನೆಲ್ಲ ತಿನ್ನೋದು ಸರಿ. ಇದರಲ್ಲಿ ಕೆಲವು ವಿಭಿನ್ನ ಅಂಗಗಳೇನಿರುತ್ತೆ ಅಂದ್ರೆ ಲಿವರ್ ಇರಬಹುದು ಅಥವಾ ಮೆದುಳಿರಬಹುದು, ಕಾಲಿರಬಹುದು, ಸ್ನಾಯುಗಳಿರಬಹುದು, ಇದನ್ನ ಸೆಪರೇಟ್ ಆಗಿ ತಿನ್ನೋದು ಒಳ್ಳೇದಾ? ಅದರಿಂದ ಜಾಸ್ತಿಯಾಗಿ ನಮಗೆ ಮೇಧಸ್ಸು ಸಿಗುವಂಥದ್ದು ಏನಾದ್ರೂ ಇದೆಯಾ? ಅದರಿಂದ ಸೆಪರೇಟ್ ಆಗಿ ತಿಂದ್ರೆ ಅದರಿಂದ ಆಗುವಂತಹ ಉಪಯೋಗಗಳೇನಾದ್ರೂ ಜಾಸ್ತಿ ಇದೆಯಾ ಅಂತ ಹೇಳಿ ಸಹ ತುಂಬಾ ಜನ ಕೇಳ್ತಾರೆ. ಫಿಶ್ ಲಿವರ್ ಅಥವಾ ಮೀನಿನ ಒಂದು ಲಿವರ್ ಏನಿದೆ ಅದನ್ನ ಜಾಸ್ತಿಯಾಗಿ ತಿನ್ನೋದ್ರಿಂದ ನಿಮ್ಗೆ ಕೆಲವು ಸಲ ಜೀವಸತ್ವ ಎ ಚೆನ್ನಾಗಿ ಸಿಗುತ್ತೆ. ಇನ್ನು ಕೆಲವು ಸೂಕ್ಷ್ಮ ಪೋಷಕಾಂಶಗಳು ಸಹ ಲಿವರ್ ನಲ್ಲಿ ಜಾಸ್ತಿ ಸಿಗುತ್ತೆ. ಪ್ರೋಟೀನ್ ನ ಒಂದು ಕಂಟೆಂಟ್ ಏನಿರುತ್ತೆ ಅಥವಾ ಮೇಧಸ್ಸಿನ ಮೊತ್ತ ಏನಿರುತ್ತೆ ಅದು ಸಹ ಜಾಸ್ತಿ ಆಗಿರುತ್ತೆ. ಆದ್ರೆ ಅದೇ ಒಂದು ಕೆಲಸವಾಗಿ ಅಂದ್ರೆ ದಿನಾಗ್ಲೂ ನೀವು ಮೀನಿನ ಒಂದು ಲಿವರನ್ನೇ ತಿಂತಾ ಇದ್ರೆ ಏನಾಗುತ್ತೆ, ವಿಟಮಿನ್ ಎ ಸಹ ಪ್ರಮಾಣ ನಮಗೆ ದೇಹಕ್ಕೆ ಎಷ್ಟು ಅಗತ್ಯ ಇದೆಯೋ ಅದಕ್ಕಿಂತನೂ ಜಾಸ್ತಿಯಾಗಿ ಸೇವನೆ ಆಗಿ ಅದರ ಒಂದು ವಿಷ ಜಾಸ್ತಿ ಆಗುವಂತ, ಅದು ವಿಷವಾಗಿ ಬದಲಾಗುವಂತ ಸಾಧ್ಯತೆ ಸಹ ಇರುತ್ತೆ. ಅದರಿಂದ ಯಾವಾಗ್ಲೂ ಒಂದೊಂದು ಸಲ ನೀವು ಫಿಶ್ ಲಿವರ್ ಅನ್ನ ತಿಂದ್ರೆ ಏನು ತೊಂದರೆ ಇಲ್ಲ. ಅದೇ ಒಳ್ಳೇದು ಅಂತ ಅನ್ಕೊಂಡು ನೀವು ಪೂರ್ತಿಯಾಗಿ ತಿಂದಿರಾ ಬರೀ ಫಿಶ್ ಲಿವರ್ ಅನ್ನೇ ತಿಂತಾ ಇದ್ರೆ ಅದು ಒಳ್ಳೇದಲ್ಲ ಅನ್ಸ್ಕೊಳ್ಳುತ್ತೆ. ಇನ್ನು ಬೇರೆ ಪ್ರಾಣಿಗಳ ಅಥವಾ ಒಂದು ಚಿಕನ್ ನ ಲಿವರ್ ಇರಬಹುದು, ಬೇರೆ ಒಂದು ಲಿವರ್ ಅನ್ನ ಮಟನ್ ನ ಲಿವರ್ ಇರಬಹುದು, ಈ ರೀತಿಯಾಗಿ ಲಿವರ್ ಅನ್ನೇ ಸೆಪರೇಟ್ ಆಗಿ ಸೇವನೆ ಮಾಡೋದ್ರಿಂದ ಪ್ರೋಟೀನ್ ನ ಒಂದು ಮೊತ್ತ ಅಥವಾ ಮೇಧಸ್ಸಿನ ಮೊತ್ತ ಬೇರೆ ಪೂರ್ತಿಯಾಗಿ ನೀವು ತಿನ್ನೋದಕ್ಕಿಂತ ಜಾಸ್ತಿಯಾಗಿ ಸಿಕ್ಕರೂ ಸಹ ಲಿವರ್ ಏನ್ ಮಾಡುತ್ತೆ, ತನ್ನ ಕೆಲಸ ಏನಿರುತ್ತೆ ಸಾಮಾನ್ಯವಾಗಿ ನಮ್ಮ ದೇಹದಿಂದ ಒಂದು ವಿಷವನ್ನ ಹೊರಗಡೆ ಹಾಕೋದ್ರಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ಲಿವರ್ ನಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಈ ಕ್ಯಾನ್ಸರ್ಗೆ ಕಾರಣವಾಗುವಂತಹ ರಾಸಾಯನಿಕಗಳ ಉತ್ಪತ್ತಿ ಆಗ್ತಾ ಇರುತ್ತೆ. ನೀವು ಲಿವರ್ ಅನ್ನ ಸೇವನೆ ಮಾಡಿದಾಗ ಈ ರಾಸಾಯನಿಕಗಳನ್ನ ನೀವು ನೇರವಾಗಿ ಸೇವನೆ ಮಾಡುವಂತ ಸಾಧ್ಯತೆ ಸಹ ಇರುತ್ತೆ. ಆದ್ರಿಂದ ಲಿವರ್ ಅನ್ನ ಯಾವಾಗ್ಲೂ ಸಹ ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಯಾವಾಗ್ಲೂ ಒಂದೊಂದ್ಸಲ ಅಪರೂಪಕ್ಕೆ ಸೇವನೆ ಮಾಡೋದು ಒಳ್ಳೇದು ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಮೆದುಳು ಸಹ ಹಾಗೇನೆ.
ಮೆದುಳಿನಲ್ಲಿ ಕೆಲವು ಪೋಷಕಾಂಶಗಳು ವಿಟಮಿನ್ B12 ಇರ್ಬೋದು, ಸೆಲಿನಿಯಂ ಇರ್ಬೋದು, ಇದು ಜಾಸ್ತಿಯಾಗಿ ಬೇರೆ ಇತರೆ ಅಂಗಗಳಿಗಿಂತ ಜಾಸ್ತಿಯ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ಸಹ ನೀವು ಯಾವಾಗಲೂ ಒಂದೊಂದ್ಸಲ ಸೇವನೆ ಮಾಡೋದ್ರಿಂದ ಏನು ತೊಂದರೆ ಇರೋದಿಲ್ಲ. ಆದ್ರೆ ಅದೇ ಒಳ್ಳೇದು ಅಂತ ಹೇಳಿ ಅದೊಂದನ್ನೇ ಸೇವನೆ ಮಾಡೋದು ಅಷ್ಟು ಒಳ್ಳೇದು ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ. ಇದೇ ರೀತಿಯಾಗಿ ಸ್ನಾಯುಗಳಲ್ಲಿ ಸಹ ಮೇಧಸ್ಸಿನ ಒಂದು ಪ್ರಮಾಣ ಏನಿರುತ್ತೆ, ಮೊತ್ತ ಏನಿರುತ್ತೆ, ಅದು ಜಾಸ್ತಿ ಇರುತ್ತೆ. ನೀವು ಪ್ರೋಟೀನ್ ಜಾಸ್ತಿ ಬೇಕು ಅಂತಂದ್ರೆ ಸ್ನಾಯುಗಳನ್ನ ತಿನ್ನೋದು ಸಹ ಒಳ್ಳೇದು ಅಂತ ಅನ್ಸ್ಕೊಳ್ಳುತ್ತೆ. ಸಾಮಾನ್ಯ ಭಾಷೆಯಲ್ಲಿ ಉಪಯೋಗಿಸುವ ಹಾಗೆ ಏನು ತಲೆ ಕಾಲು ಸೂಪ್ ಅಂತ ಏನ್ ಮಾಡ್ತಾರೆ, ಸೊ ಅದನ್ನು ಸಹ ಒಳ್ಳೇದು ಅಂತಾನೆ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಇದರಲ್ಲಿ ನಮ್ಗೆ ಕ್ಯಾಲ್ಸಿಯಂ, ಸೆಲಿನಿಯಂ ಮತ್ತೆ ಮೇಧಸ್ಸು ಸಹ ಸೇರ್ಕೊಂಡಿರುತ್ತೆ. ಯಾವುದೇ ಒಂದು ಪ್ರಕಾರದಲ್ಲಿ ಸೇವನೆ ಮಾಡುವಾಗ್ಲೇ ಆಗ್ಲಿ ಅದನ್ನ ಬೇಯಿಸಿ ಸೇವನೆ ಮಾಡೋದು ಉತ್ತಮ ಅನ್ಸ್ಕೊಳ್ಳುತ್ತೆ. ನೀವು ತಂದೂರಿ ರೀತಿಯಲ್ಲಿ ಅಥವಾ ಒಂದು ಹೈ ಹೀಟ್ ನಲ್ಲಿ ತುಂಬಾ ಜಾಸ್ತಿ ಉಷ್ಣಾಂಶದಲ್ಲಿ ಅದನ್ನ ಬಾಡಿಸಿ ಅದನ್ನ ಸೇವನೆ ಮಾಡಿದ್ರೆ ಅದು ಕ್ಯಾನ್ಸರ್ಗೆ ಯಾವುದೇ ರೀತಿಯಲ್ಲೂ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಅದು ಕ್ಯಾನ್ಸರ್ಗೆ ಕಾರಣವಾಗುವಂತಹ ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ರೆಡ್ ಮೀಟ್ ನ ವಿಚಾರಕ್ಕೆ ಬಂದ್ರೆ, ರೆಡ್ ಮೀಟ್ ಅಂತಂದ್ರೆ ಸಸ್ತನಿ ಮಾಂಸ ಅಂತ ಹೇಳ್ಬೋದು. ಅಂದ್ರೆ ಕುರಿ, ಮೇಕೆ, ಹಸು, ದನ ಮತ್ತೆ ಹಂದಿ ಮಾಂಸ, ನಾಯಿ ಮಾಂಸ ಇದೆಲ್ಲಾನು ಸಹ ಒಂದು ಸಸ್ತನಿ ಮಾಂಸದ ವರ್ಗಕ್ಕೆ ಸೇರ್ಕೊಳ್ಳುತ್ತೆ. ಅಂದ್ರೆ ರೆಡ್ ಮೀಟ್ ನ ಒಂದು ಅಂಶಕ್ಕೆ ಸೇರ್ಕೊಳ್ಳುತ್ತೆ. ರೆಡ್ ಮೀಟ್ ಅನ್ನುವಂಥದ್ದು ಒಳ್ಳೇದಲ್ಲ. ನಾವು ವಾರದಲ್ಲಿ 30 ಗ್ರಾಮ್ಗಿಂತಲೂ ಜಾಸ್ತಿಯಾಗಿ ನಾವು ರೆಡ್ ಮೀಟ್ ಅನ್ನ ಸೇವನೆ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಕ್ಯಾನ್ಸರ್ಗೆ ಸಂಬಂಧ ಇದೆ ಅಂತ ಹೇಳಿ ಅನೇಕ ಸಂಶೋಧನೆಗಳು ಸೂಚಿಸಿವೆ. ಆದ್ರಿಂದ ರೆಡ್ ಮೀಟ್ ಏನಿರುತ್ತೆ ಅದನ್ನ ನಾವು ನಿಯಮಿತ ಮೊತ್ತದಲ್ಲಿ ಅಂದ್ರೆ 30 ಗ್ರಾಮ್ಗಿಂತಲೂ ಕಡಿಮೆ ಒಂದು ವಾರಕ್ಕೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕಾಗಿರುತ್ತೆ. ರೆಡ್ ಮೀಟ್ ಅನ್ನ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಟನ್ ಅಂತ ಹೇಳಿ ಅನ್ಬೋದು. ಈ ಮಟನ್ ಏನಿರುತ್ತೆ ಇದನ್ನ ಜಾಸ್ತಿ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಚಿಕನ್ಗಿಂತಲೂ ಮಟನ್ ತುಂಬಾ ಇಷ್ಟ ಇರುತ್ತೆ. ಕೆಲವರಿಗೆ ಚಿಕನ್ ಜಾಸ್ತಿ ಇಷ್ಟ ಇರುತ್ತೆ. ಆದ್ರೆ ಯಾವುದೇ ಒಂದು ಮಾಂಸವನ್ನ ಸೇವನೆ ಮಾಡ್ಬೇಕಾದ್ರೂ ಸಹ ನೀವು ಎಷ್ಟು ಸೇವನೆ ಮಾಡ್ತಿದ್ದೀರಾ, ಯಾವ ರೀತಿಯಲ್ಲಿ ಸೇವನೆ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಮಟನ್ ಅನ್ನ ನೀವು 30 ಗ್ರಾಮ್ಗಿಂತಲೂ ಕಡಿಮೆ ಸೇವನೆ ಮಾಡಬೇಕಾಗಿರುತ್ತೆ ಒಂದು ವಾರದಲ್ಲಿ. ಯಾಕೆ ಈ ಮಟನ್ ಚಿಕನ್ಗಿಂತಲೂ ಒಳ್ಳೇದಲ್ಲ ಅಂತಂದ್ರೆ, ಮಟನ್ ನಲ್ಲಿರುವಂತ ಒಂದು ಹೀಮ್ ಐರನ್ ಏನಿರುತ್ತೆ ಇದು ಸಾಕಷ್ಟು ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅನ್ನುವಂತಹ ಒಂದು ಅಥವಾ ಆಕ್ಸಿಡೇಟಿವ್ ಸ್ಪೀಸೀಸ್ ಅನ್ನುವಂತಹ ಆಕ್ಸಿಡೇಟಿವ್ ರಾಡಿಕಲ್ಸ್ ಇರಬಹುದು, ಫ್ರೀ ರಾಡಿಕಲ್ಸ್ ಇರಬಹುದು, ಅಂದ್ರೆ ಉರಿಯೂತದ ಸಮಸ್ಯೆಗೆ ಕಾರಣವಾಗುವಂತಹ ಒಂದು ಪ್ರಕ್ರಿಯೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ. ಅದಲ್ಲದೆ ಮಟನ್ ನಲ್ಲಿ ನ್ಯೂ 5GC ಅನ್ನುವಂತಹ ಒಂದು ಸಕ್ಕರೆಯ ಅಂಶ ಇರುತ್ತೆ. ಸೊ ಈ ಸಕ್ಕರೆಯ ಅಂಶ ಚಿಕನ್ ನಲ್ಲಾಗ್ಲಿ ಮೀನಿನಲ್ಲಾಗ್ಲಿ ಇರೋದಿಲ್ಲ. ಕೇವಲ ಮಟನ್ ಅಥವಾ ಸಸ್ತನಿ ಮಾಂಸದಲ್ಲಿ ಮಾತ್ರ ಇರುವಂತದ್ದು ನ್ಯೂ 5GC ಅನ್ನುವಂತಹ ಒಂದು ಸಕ್ಕರೆಯ ಅಂಶ. ಈ ನ್ಯೂ 5GC ಅನ್ನುವಂತಹ ಅಂಶ ಏನಿರುತ್ತೆ ಇದು ಒಂದಂದ್ರೆ ನಮ್ಮ ಮನುಷ್ಯರ ದೇಹದಲ್ಲಿ ಇದು ಇರೋದಿಲ್ಲ. ಸೊ ಇದು ನಮ್ಮ ದೇಹದಲ್ಲಿ ಅದು ಎಂಟರ್ ಆದಾಗ ಏನಾಗುತ್ತೆ, ನಮ್ಮ ದೇಹ ಇದನ್ನ ಒಂದು ಯಾವುದೋ ಒಂದು ಬೇರೆಯ ಒಂದು ಪದಾರ್ಥ ಬಂದ್ಬಿಟ್ಟಿದೆ ಅಂತ ಹೇಳಿ ಇದು ನಮ್ಗೆ ತೊಂದರೆ ಮಾಡಬಹುದು ಅಂತ ಹೇಳಿ ಅದನ್ನ ಫಾರಿನ್ ಪಾರ್ಟಿಕಲ್ ಅನ್ನುವಂಥ ಒಂದು ಸಂದೇಶವನ್ನ ಕೊಟ್ಟು ಅದರ ವಿರುದ್ಧವಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಆಕ್ಟಿವ್ ಮಾಡುತ್ತೆ. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೋಗಿ ಅದನ್ನ ಸಾಯಿಸ್ಲಿ ಅನ್ನುವಂಥ ಉದ್ದೇಶದಿಂದ ಎಲ್ಲ ಒಂದು ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಂತಹ ಯಾವ ಪ್ರಕ್ರಿಯೆಗಳಿರುತ್ತೆ, ಅಂದ್ರೆ ಉರಿಯೂತಕ್ಕೆ ಸಂಬಂಧಪಟ್ಟಂತಹ ಯಾವ ಪ್ರಕ್ರಿಯೆಗಳಿರುತ್ತೆ ಅದೆಲ್ಲದನ್ನ ಸಹ ಅದು ಶುರು ಮಾಡ್ಬಿಡತ್ತೆ. ಆದ್ರಿಂದ ದೀರ್ಘಕಾಲದ ಉರಿಯೂತ ಆಗಿ ಅಂದ್ರೆ ಕ್ರಾನಿಕ್ ಇನ್ಫ್ಲಮೇಷನ್ ಆಗಿ ಅದು ಕ್ಯಾನ್ಸರ್ಗೆ ಮುಂದೆ ಬದಲಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಈ ರೆಡ್ ಮೀಟ್ ಏನಿರುತ್ತೆ ಇದು ಸಾಮಾನ್ಯವಾಗಿ ಜಾಸ್ತಿಯಾಗಿ ತಂದೂರಿಯ ಪ್ರಕಾರದಲ್ಲಿ ಇರಬಹುದು ಅಥವಾ ಹೆಚ್ಚಿನ ಶಾಖದಲ್ಲಿ ಮಾಡಿ ಬಾಡಿಸಿ ತಿನ್ನುವಂಥದ್ದಿರ್ಬೋದು. ಅದರಿಂದ ಸಹ ಆಕ್ರಿಲಮೈಡ್ ಏನಿರುತ್ತೆ ಅದರ ಒಂದು ಪ್ರಮಾಣ ಜಾಸ್ತಿಯಾಗಿ ಅದರಿಂದ ಸಹ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ರೆಡ್ ಮೀಟ್ ಅಷ್ಟು ಒಳ್ಳೇದಲ್ಲ. ಇದನ್ನ IARC ಸಹ ಒಂದು ಗ್ರೂಪ್ 2A ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಸಾಕಷ್ಟು ಪುರಾವೆಗಳಿದೆ ಅನ್ನುವಂಥ ಒಂದು ಹಂತದಲ್ಲಿ ಇದನ್ನ ಇರಿಸಲಾಗಿರುತ್ತೆ. ಅಂದ್ರೆ ರೆಡ್ ಮೀಟ್ ಅನ್ನ ನಾವು ಯಾವುದೇ ಕಾರಣಕ್ಕೂ 30 ಗ್ರಾಮ್ಗಿಂತ ಜಾಸ್ತಿ ಒಂದು ವಾರಕ್ಕೆ ಸೇವನೆ ಮಾಡಬಾರದು. ಇನ್ನು ಪ್ರೊಸೆಸ್ಡ್ ಮೀಟ್ ಅಥವಾ ಸಂಸ್ಕರಿಸಿದ ಮಾಂಸ ಏನಿರುತ್ತೆ ಅದು ಸಹ ಒಳ್ಳೇದಲ್ಲ. ಇದನ್ನ ಗ್ರೂಪ್ 1 ಕಾರ್ಸಿನೋಜನ್ ಅಂದ್ರೆ ಇದಕ್ಕೆ ಸಾಕಷ್ಟು ಆಧಾರ ಇದೆ, ಯಾವುದೇ ಕಾರಣಕ್ಕೂ ಇದನ್ನ ನಾವು ಸೇವನೆ ಮಾಡಬಾರದು ಅನ್ನುವಂತ ಒಂದು ಹಂತದಲ್ಲಿ ಇದಕ್ಕೆ ಆಧಾರ ಇದೆ ಅಂತ ಹೇಳಿ IARC ಇದನ್ನ ತೀರ್ಮಾನ ಮಾಡಿರುತ್ತೆ. ಅಂದ್ರೆ ಪ್ರೊಸೆಸ್ಡ್ ಮೀಟ್ ಅಥವಾ ಸಂಸ್ಕರಿಸಿದ ಮಾಂಸ ಏನಿರುತ್ತೆ
ಇದು ಯಾಕೆ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತಂದ್ರೆ ಇದರಲ್ಲಿ ಸಾಲ್ಟಿಂಗ್, ಸ್ಮೋಕಿಂಗ್ ಅಥವಾ ಏನು ಫರ್ಮೆಂಟಿಂಗ್ ಅಂದ್ರೆ ಹುದುಗಿಸಿರುವಂತಹದ್ದು, ಶೇಖರಣೆ ಮಾಡೋದಕ್ಕೆ ಜಾಸ್ತಿಯಾಗಿ ನೈಟ್ರೇಟ್ಗಳನ್ನ ಸೇರಿಸಿರುವಂತಹದ್ದು ಮಾಡಿರಲಾಗುತ್ತೆ. ಈ ನೈಟ್ರೇಟ್ಗಳು ಏನ್ ಮಾಡುತ್ತೆ, ಇದು ನಮ್ಮ ಒಂದು ಜೀರ್ಣಾಂಗದ ವ್ಯವಸ್ಥೆ ಏನಿರುತ್ತೆ ಅದಕ್ಕೆ ಇರಿಟೇಟ್ ಮಾಡುತ್ತೆ. ಅಂದ್ರೆ ಅದಕ್ಕೆ ತೊಂದರೆಯನ್ನ ಮಾಡುತ್ತೆ. ಅದು ಸರಿಯಾಗಿ ಇಲ್ದಿರ ಇರೋ ಹಾಗೆ ಅದಕ್ಕೆ ಹಾನಿ ಮಾಡುವಂಥದ್ದನ್ನ ಮಾಡುತ್ತೆ. ಅದನ್ನ ಸುಡುವಂಥದ್ದು ಈ ರೀತಿಯಾಗಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅಲ್ಲಿ ದೀರ್ಘಕಾಲದ ಉರಿಯೂತ ಆಗಿ ಅದು ಕ್ಯಾನ್ಸರ್ಗೆ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ದಿರ ಇದರಲ್ಲೂ ಸಹ ಆಕ್ರಿಲಮೈಡ್ಸ್ ಇರ್ಬೋದು, ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇರ್ಬೋದು, ಇದರ ಉತ್ಪತ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲದೆ ಇದರಲ್ಲಿರುವಂತ ಹೀಮ್, ಐರನ್ ಮತ್ತೆ ನೈಟ್ರೇಟ್ಸ್ ಏನಿರುತ್ತೆ ಅದೆರಡೂ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ಕ್ಯಾನ್ಸರ್ಗೆ ಬದಲಾಯಿಸುವಂತಹ ಸಾಧ್ಯತೆಗಳು ಅಂದ್ರೆ ಫ್ರೀ ರ್ಯಾಡಿಕಲ್ಸ್ ನ ಉತ್ಪತ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿಯಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಪ್ರೊಸೆಸ್ಡ್ ಮೀಟ್ಸ್ ಅಥವಾ ಸಂಸ್ಕರಿಸಿದ ಮಾಂಸವನ್ನ ಯಾವುದೇ ಕಾರಣಕ್ಕೂ ಸೇವನೆ ಮಾಡೋ ಹಾಗೆ ಇಲ್ಲ. ಹಾಗಿದ್ರೆ ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು, ಹೇಗೆ ತಿನ್ಬೇಕು ಅಂತಂದ್ರೆ, ಮೊಟ್ಟೆ ವಿಚಾರಕ್ಕೆ ಬಂದ್ರೆ ಒಂದು ವಾರಕ್ಕೆ 4-5 ಮೊಟ್ಟೆ. ನೀವು ಒಂದ್ ವೇಳೆ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ ಅಂತ ಆದ್ರೆ ನೀವು ಬಿಳಿ ಭಾಗವನ್ನ ಮತ್ತೆ ಹಳದಿ ಭಾಗವನ್ನ ಸೇರಿಸಿ ಸೇವನೆ ಮಾಡ್ಬೇಕಾಗತ್ತೆ. ಇದನ್ನ ಬೇಯಿಸಿ ತಿನ್ನೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಹಸಿ ಮೊಟ್ಟೆ ತಿಂದಾಗ ಅದರಿಂದ ಕೆಲವು ಸಲ ಸೋಂಕುಗಳು ಅಂದ್ರೆ ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಚಿಕನ್ ನ ವಿಚಾರಕ್ಕೆ ಬಂದ್ರೆ ದಿನಕ್ಕೆ 45 ಗ್ರಾಮ್ಗಿಂತಲೂ ಹೆಚ್ಚಿನ ಒಂದು ಚಿಕನ್ ನ ಸೇವನೆ ಮಾಡೋದು ಒಳ್ಳೇದು ಅಂತ ಅನ್ಸ್ಕೊಳ್ಳುತ್ತೆ. ಇದನ್ನ ಸಹ ನಾನು ಈ ಮುಂಚೆ ಹೇಳಿದ ಹಾಗೆ ಯಾವುದೇ ರೀತಿಯಾಗಿ ತಂದೂರಿ ಮಾಡೋದ್ರಿಂದ ಆಗ್ಲಿ ಅಥವಾ ಹೆಚ್ಚಿನ ಒಂದು ಶಾಖದಲ್ಲಿ ಉಷ್ಣಾಂಶದಲ್ಲಿ ಬಾಡಿಸೋದನ್ನ ಮಾಡದಿರ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ರೆಡ್ ಮೀಟ್ ಅನ್ನ ನಾವು ಒಂದು ವಾರಕ್ಕೆ 30 ಗ್ರಾಮ್ಗಿಂತಲೂ ಕಡಿಮೆ ಸೇವನೆ ಮಾಡಬೇಕಾಗಿರುತ್ತೆ. ಮೀನನ್ನ ನಾವು ಒಂದು ವಾರದಲ್ಲಿ 2-3 ಬಾರಿ ಅದನ್ನ ಸೇವನೆ ಮಾಡಬಹುದಾಗಿರುತ್ತೆ. ಪ್ರೊಸೆಸ್ಡ್ ಮೀಟ್ ಅಥವಾ ಸಂಸ್ಕರಿಸಿದ ಮಾಂಸವನ್ನ ಯಾವುದೇ ಕಾರಣಕ್ಕೂ ನಾವು ಸೇವನೆ ಮಾಡೋ ಹಾಗೆ ಇಲ್ಲ. ಅದನ್ನ ನಾವು ಸಂಪೂರ್ಣವಾಗಿ ತ್ಯಜಿಸಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ಈ ಮಾಂಸವನ್ನಾಗ್ಲಿ ಸೇವನೆ ಮಾಡುವಾಗ ಉಪ್ಪು ಕಡಿಮೆ ಇರಬೇಕು. ಯಾಕಂದ್ರೆ ಉಪ್ಪು ಜಾಸ್ತಿ ಆದಾಗ ಏನಾಗುತ್ತೆ, ಅದರಿಂದ ಬರುವಂತ ಉಪ್ಪಿನಿಂದ ಆಗುವ ಹಾನಿಗಳೇನಿರುತ್ತೆ ಅದೆಲ್ಲಾನು ಸಹ ಇದರಿಂದ ಸಹ ಆಗುವ ಸಾಧ್ಯತೆ ಇರುತ್ತೆ. ಧನ್ಯವಾದಗಳು.